ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು SSLC 2025 ಕರ್ನಾಟಕ ಕಟ್ ಆಫ್ ಹುದ್ದೆಗಳು ಬಂದುಬಿಟ್ಟು ಮೇಲು 1169, ಫಿಮೇಲು 130 ಹುದ್ದೆಗಳು. ಈಗಾಗಲೇ ಇದರ ಬಗ್ಗೆ ಹಲವಾರು ವಿಡಿಯೋಗಳು ಮಾಡಿದ್ದೇನೆ, ಬಟ್ ಕಟ್ ಆಫು ಕ್ಯಾಟಗರಿ ವೈಸು ಹೇಳಿಲ್ಲ. ಹಾಗಾಗಿ ಇವತ್ತು ಇದರ ಬಗ್ಗೆ ಹೇಳ್ತೇನೆ ಸ್ನೇಹಿತರೆ. ಅದೇ ರೀತಿಯಾಗಿ ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದರ ಬಗ್ಗೆಯೂ ಸಹ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ಮೇಲು ಕಟ್ ಆಫು ಅಥವಾ ಸೇಫ್ ಸ್ಕೋರ್ ಅಂತಲೇ ಅಂದ್ಕೊಳ್ಳಿ. ಇದು ಲಾಸ್ಟ್ ಇಯರ್ ಕಟ್ ಆಫು ಇಲ್ಲಿರುವಂಥದ್ದು. ಲಾಸ್ಟ್ ಇಯರ್ ಫಿಸಿಕಲ್ ಕಟ್ ಆಫು, ಈ ಇಯರ್ ಕಟ್ ಆಫು ಎಷ್ಟಿರ್ಬೋದು ಎಂಬುದು. ಲಾಸ್ಟ್ ಇಯರ್ಗಿಂತಲೂ ಈ ಇಯರು ವೇಕೆನ್ಸಿ ಸಹ ಇನ್ಕ್ರೀಸ್ ಆಗಿವೆ ಸ್ನೇಹಿತರೆ, ಜಾಸ್ತಿನೇ. ಬಟ್ ಕಟ್ ಆಫು ಲಾಸ್ಟ್ ಇಯರ್ಗಿಂತ ಕಡಿಮೆ ಹೋಗ್ಬೋದಾ ಅಥವಾ ಇಲ್ವಾ ಎಂಬುದು ನೋಡೋಣ. ಮೊದಲಿಗೆ ಲಾಸ್ಟ್ ಇಯರ್ ಕಟ್ ಆಫು 81 ಇತ್ತು, ಯಾವುದು ಮೇಲ್ ಕಟ್ ಆಫು. ಈ ಇಯರ್ ಎಷ್ಟಾಗ್ಬೋದು ಅಂತ ನೋಡಿದರೆ ಫಿಸಿಕಲ್ ಕಟ್ ಆಫ್ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ. ಇದು ಬಂದುಬಿಟ್ಟು ನಿಮ್ಮ ಒಂದು ಲಾಸ್ಟ್ ಇಯರ್ ಕಟ್ ಆಫು ನೋಡ್ತಾ ಇರುವಂಥದ್ದು ಫಿಸಿಕಲ್ ಕಟ್ ಆಫು. ಈ ಇಯರ್ ಕಟ್ ಆಫ್ ಎಷ್ಟಿರುತ್ತೆ, ಇದು ಈಗ ಹೇಳ್ತಿರುವಂಥ ಕಟ್ ಆಫ್ ಬಂದುಬಿಟ್ಟು ಸ್ನೇಹಿತರೆ, ಇದು ಅಲ್ಲ, ಈ ಇಯರ್ ಕಟ್ ಆಫ್ ಬಂದುಬಿಟ್ಟು ಇದು ಒಂದು ಏನಪ್ಪ ಅಂತಂದರೆ ನಾರ್ಮಲೇಷನ್ ಆದ ನಂತರ ಬರುವಂತಹ ಸ್ಕೋರ್ ಆಗಿರ್ತದೆ ಸ್ನೇಹಿತರೆ. ಹಾಗಾಗಿ ಇವಾಗ ಪ್ರೆಸೆಂಟ್ ಇರುವಂತಹ ನಿಮ್ಮ ಸ್ಕೋರ್ಗೆ ಇದು ರಿಲೇಟೆಡ್ ಆಗಿರೋದಿಲ್ಲ. ನಿಮ್ಮ ಒಂದು ನಾರ್ಮಲೇಷನ್ ಆಧಾರದ ಮೇಲೆ ಬರುವಂತಹ ಮಾರ್ಕ್ಸ್ ಆಧಾರದ ಮೇಲೆ ನಿಮ್ಮದು ಫಿಸಿಕಲ್ ಲಿಸ್ಟ್ ಯಾವಾಗ ಬಿಡ್ತಾರೋ ಆ ಒಂದು ಫಿಸಿಕಲ್ ಲಿಸ್ಟಲ್ಲಿ ಬರಬೇಕಂತಂದರೆ ಇಷ್ಟು ಮಾರ್ಕ್ಸನ್ನು ಹೊಂದಿರಬೇಕು. ಅಂದರೆ ಇದಕ್ಕಿಂತ ಕಡಿಮೆ ಇದ್ದವರು ಸಹ ಸೆಲೆಕ್ಟ್ ಆಗ್ತಾರೆ, ಯಾಕಂತಂದರೆ ಅಲ್ಲಿ ನಾರ್ಮಲೇಷನ್ ಮಾರ್ಕ್ಸು ಬರ್ತವೆ. ಹಾಗಾಗಿ ನಿಮ್ಮ ಹತ್ರ ನಾ ಹೇಳುವಂತಹ ಮಾರ್ಕ್ಸ್ ಇಲ್ಲದೇ ಇದ್ದರೂ ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಎಷ್ಟು ಡಿಫ್ರೆನ್ಸ್ ಇದ್ದರೆ ನೀವು ಇದರ ಸಮೀಪ ಇರ್ತೀರಿ ಎಂಬುದನ್ನು ಸಹ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಬಂದುಬಿಟ್ಟು ಇವರು ಒಂದು ಫಿಸಿಕಲ್ ಕಟ್ ಆಫ್ ಎಷ್ಟಿರುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಸೇಫ್ ಸ್ಕೋರ್ ಸ್ನೇಹಿತರೆ, ಇದು ಈ ಬಾರಿ 83 ಈ ಒಂದು ನಿಯರಲ್ಲಿ ಬರ್ಬೋದು. 83 ಆಗುವಂತಹ ಒಂದು ಸಂಭವ ಇರ್ತದೆ ಸ್ನೇಹಿತರೆ. ಲಾಸ್ಟ್ ಇಯರ್ಗಿಂತ ಕಡಿಮೆ ಅಂತೂ ಆಗುವಂತಹ ಸಾಧ್ಯತೆ, ಅಂದರೆ 83 ಇತ್ತು ಅಂತಂದರೆ ನೀವು ಫಿಸಿಕಲಲ್ಲಿ ಇರ್ತೀರ. ನಾ ಹೇಳುವಂತಹ ಸೇಫ್ ಸ್ಕೋರ್ ಬಂದುಬಿಟ್ಟು 100% ಇರುವಂಥವರ ಒಂದು ಸ್ಕೋರ್. ಫೈನಲ್ ಬಿಟ್ಟಾಗಂತಹ ಒಂದು ಸ್ಕೋರ್ ನಾವು ಅಂತ ಹೇಳಿರುವಂತಹ ಈ ಒಂದು ಸ್ಕೋರ್ ಏನಿದೆ ಅದಕ್ಕೆ ಸಮೀಪ ಇರುತ್ತೆ ಎಂಬುದನ್ನು ನೀವು ಗಮನಿಸ್ಬೋದು. ನಂತರ ನೆಕ್ಸ್ಟ್ OBC ಒಂದು ಸೇಫ್ ಸ್ಕೋರ್ ಎಷ್ಟಪ್ಪ ಅಂತಂದರೆ, ಕಳೆದ ಬಾರಿ 78 ಇತ್ತು, ಈ ಬಾರಿ ಎಷ್ಟಿರ್ಬೋದು ಅಂತಂದರೆ 80 ಸ್ನೇಹಿತರೆ. ಇದು ಹೇಳ್ತಿರುವಂಥದ್ದು ನಾನು 80 ಪ್ಲಸ್ ಅಥವಾ ಮೈನಸ್. ಓಕೆ, ಇಲ್ಲಿ ಪ್ಲಸ್ ಅಥವಾ ಮೈನಸ್ ಅಂದರೆ ಇದು ನಾರ್ಮಲೇಷನ್ ಆದ ನಂತರ ಬರುವಂತಹ ಸ್ಕೋರ್ ಆಗಿರ್ತದೆ ಸ್ನೇಹಿತರೆ. ಈ ಬಾರಿ ಒಂದು ಪೇಪರ್ ಲೆವೆಲ್ಗಳು ಅಷ್ಟೊಂದೇನು ಅಂದರೆ ಟಫ್ ಇತ್ತು, ಬಟ್ ವರ್ಷ ಇಯರು ಕಾಂಪಿಟೇಷನ್ ಕಡಿಮೆ ಅಂತೂ ಆಗೋದಿಲ್ಲ. ಆ ಒಂದು ಕಾರಣಕ್ಕಾಗಿ ಕಟ್ ಆಫ್ ಮಾರ್ಕ್ಸ್ ಸಹ ಕಡಿಮೆ ಆಗುವಂತಹ ಸಾಧ್ಯತೆ ಇಲ್ಲ. ನೆಕ್ಸ್ಟು SC ಒಂದು ಕ್ಯಾಟಗಿರಿಯವರ ಒಂದು ಲಾಸ್ಟ್ ಇಯರ್ ಕಟ್ ಆಫು 73 ಇತ್ತು, ಈ ಬಾರಿ ಎಷ್ಟಿರ್ಬೋದು ಅಂತಂತಂದರೆ 76 ಪ್ಲಸ್ ಅಥವಾ ಮೈನಸ್ ಈ ಒಂದು ರೇಂಜಲ್ಲಿ SC ಅವರ ಒಂದು ಫಿಸಿಕಲ್ ಮೇಲ್ ಕಟ್ ಆಫು ಇರುತ್ತೆ. ನೆಕ್ಸ್ಟ್ ST ಅವರದ್ದು ಕಟ್ ಆಫ್ ಎಷ್ಟಿರುತ್ತೆ ಅಂದರೆ, ST ಈ ಸರಿ ಸಹ ಜಾಸ್ತಿ ಹೋಗ್ತದೆ, 85 ನಿಯರು ಪ್ಲಸ್ ಆರ್ ಮೈನಸ್. 85 ಪ್ಲಸ್ ಆರ್ ಮೈನಸ್ ಇದ್ರೆ ಸೇಫ್ ಸ್ಕೋರ್ 100%. ನೀವು ರಿಸಲ್ಟ್ ಬಿಟ್ಟ ನಂತರ ನೋಡ್ಬೋದು, ಇದೇ ಒಂದು ನಿಯರು ನೀವು ಕಟ್ ಆಫನ್ನು ನೋಡ್ತೀರ. ನೆಕ್ಸ್ಟ್ EWS ಕಟ್ ಆಫ್ ಬಂದುಬಿಟ್ಟು 79 ನಿಯರು ಇರುವಂತಹ ಸಾಧ್ಯತೆ ಇರುತ್ತದೆ. ಇದು ಸೇಫ್ ಸ್ಕೋರ್ ಸ್ನೇಹಿತರೆ. ನೀವು ಇದಕ್ಕಿಂತ ಈಗ ನಿಮ್ಮಲ್ಲಿ ಇರುವಂಥದ್ದು ರಾ ಸ್ಕೋರ್, ಆ ಒಂದು ಕಾರಣಕ್ಕಾಗಿ ನೀವು ನಿಮ್ಮಲ್ಲಿ 70, 65 ಇದ್ದವರು ಸಹ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿ. ಯಾಕಂತಂದರೆ ನಿಮಗೆ ನಾರ್ಮಲೈಸೇಷನ್ ಮಾರ್ಕ್ಸ್ ಈ ಬಾರಿ 30 ಮಾರ್ಕ್ಸ್ ಅಷ್ಟು ಸಹ ಸಿಗುವಂತಹ ಸಾಧ್ಯತೆ ಇದೆ. ಆ ಒಂದು ಕಾರಣಕ್ಕಾಗಿ ನಿಮ್ಮ ಶಿಫ್ಟ್ ಮೇಲೆ ಡಿಪೆಂಡು. ಬಟ್ ನೀವು 65 ಇದ್ದರೂ ಸಹ ಮತ್ತು 70 ಇದ್ದರೂ ಸಹ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿ. ಎನಿ ಕ್ಯಾಟಗರಿ 60 ಇದ್ದವರು ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಯಾಕಂತಂದರೆ ನಿಮಗೆ ನಾರ್ಮಲೇಷನ್ ಮಾರ್ಕ್ಸು ಜಾಸ್ತಿ 20 ಅಥವಾ 30 ಮಾರ್ಕ್ಸ್ ಸಿಕ್ಕಿತ್ತಂದರೆ ನಿಮ್ಮದು 90 ಸ್ಕೋರ್ ಆಗ್ತದೆ. ಆವಾಗ ನೀವು ಆರಾಮವಾಗಿ ಫಿಸಿಕಲ್ಗೆ ಸೆಲೆಕ್ಟ್ ಆಗ್ಬೋದು. ಆ ಒಂದು ಕಾರಣಕ್ಕಾಗಿ ನೀವು ಎಷ್ಟೇ ಸ್ಕೋರ್ ಇದ್ದರೂ ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಅದು ರಿಸಲ್ಟ್ ಬಿಟ್ಟ ನಂತರವೇ ನಮಗೆ ಗೊತ್ತಾಗುವಂಥದ್ದು. ನೆಕ್ಸ್ಟು ಫೀಮೇಲ್ ಸೇಫ್ ಸ್ಕೋರ್ ಎಷ್ಟಪ್ಪ ಅಂತಂದರೆ, ಲಾಸ್ಟ್ ಇಯರ್ 80 ಇತ್ತು, ಈ ಇಯರ್ ಎಷ್ಟಿರುತ್ತೆ ಅಂತಂದರೆ ಸರಿಸುಮಾರು ಈ ಇಯರ್ ಸಹ 83 ಪ್ಲಸ್ ಇರುವಂತಹ ಸಾಧ್ಯತೆ ಇರ್ತದೆ. ನೆಕ್ಸ್ಟು OBC, ಈ OBC ಒಂದು ಫಿಸಿಕಲ್ ಕಟ್ ಆಫ್ ಎಷ್ಟಿರುತ್ತೆ ಅಂತಂದರೆ 80 ಪ್ಲಸ್. ಓಕೆ, ಎಷ್ಟಿರ್ತದೆ. ನೆಕ್ಸ್ಟ್ SC ಒಂದು ಕ್ಯಾಟಗರಿ ಒಂದು ಕಟ್ ಆಫ್ ಬಂದುಬಿಟ್ಟು 76 ಪ್ಲಸ್. ಓಕೆ, ಇಷ್ಟು ಇರುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ST ಒಂದು ಕಟ್ ಆಫ್ ಬಂದುಬಿಟ್ಟು
79+. ನೆಕ್ಸ್ಟು EWS ಕಟ್ ಆಫ್ ಬಂದುಬಿಟ್ಟು ಇದು ಸಹ 75 ಅಥವಾ ಪ್ಲಸ್ ಅಷ್ಟು ಈ ಒಂದು ಫಿಸಿಕಲ್ ಕಟ್ ಆಫು ಫೀಮೇಲ್ದು ಇರುವಂಥದ್ದು. ಮೇಲು ಕಟ್ ಆಫು ಫಿಮೇಲ್ ಕಟ್ ಆಫ್ ನೋಡಿದರೆ ಸ್ನೇಹಿತರೆ, ಈ ಒಂದು ಕಟ್ ಆಫ್ ರೇಂಜಲ್ಲೇ ನೀವು ಈ ಬಾರಿಯ ಒಂದು ಫಿಸಿಕಲ್ ಕಟ್ ಆಫನ್ನು ನೋಡ್ತೀರಾ. ಯಾವುದೇ ಕಾರಣಕ್ಕೂ ಇದಕ್ಕಿಂತ ಕಡಿಮೆ ಅಂತೂ ಹೋಗುವಂತಹ ಸಾಧ್ಯತೆ ಇಲ್ಲ. ಯಾಕಂತಂದರೆ ಕಾಂಪಿಟೇಷನು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಅದರಲ್ಲಿ ಪರೀಕ್ಷೆಯೂ ಸಹ ಕನ್ನಡದಲ್ಲಿರುವ ಕಾರಣಕ್ಕಾಗಿ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಆ ಒಂದು ಕಾರಣಕ್ಕಾಗಿ ನಿಮ್ಮ ಒಂದು ಕಟ್ ಆಫು ಈ ಒಂದು ರೇಂಜಲ್ಲಿ, ಅಂದರೆ ಹೇಳಿದ್ನಲ್ಲ 60, 65, 70 ಇದ್ರೂ ಸಹ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ನಿಮಗೆ ಅದು ನಾರ್ಮಲೈಸೇಷನ್ ಆ ಒಂದು ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಬ್ಬೊಬ್ಬರಿಗೆ ಹೇಳಿದ್ನಲ್ಲ 30 ಮಾರ್ಕ್ಸ್ವರೆಗೂ ಸಹ ಈ ಬಾರಿಯ ಒಂದು ನಾರ್ಮಲೈಸೇಷನ್ ಮಾರ್ಕ್ಸು ಸಿಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲರೂ ಸಹ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ಈ ರಿಸಲ್ಟ್ ಬಂದುಬಿಟ್ಟು ಮೇ 16. ಈ ಒಂದು ಮೇ 16ನ ಒಳಗಡೆ ನಿಮಗೆ ಈ ಒಂದು SSGD ರಿಸಲ್ಟನ್ನು ನೋಡ್ತೀರಾ. ಜೂನ್ ಫಸ್ಟ್ ಅಥವಾ ಸೆಕೆಂಡ್ ವೀಕಲ್ಲಿ ನೀವು ಫಿಸಿಕಲ್ ಸಹ ಆರಂಭ ಆಗ್ತದೆ. ಯಾಕೆ ಜೂನ್ ಅಂತಂದರೆ, ಈಗ BSF HCMನ ಒಂದು ಫಿಸಿಕಲ್ ನಡೀತಾ ಇವೆ. ಇದು ಜೂನ್ 2ರವರೆಗೆ ಇರುವಂಥ ಫಿಸಿಕಲ್ಲು. ಈ ಬಾರಿಯ ಒಂದು SSGD ಫಿಸಿಕಲ್ ಬಂದುಬಿಟ್ಟು RFID ಒಂದು ಮೂಲಕವೇ ಈ ಬಾರಿಯ ಒಂದು ಫಿಸಿಕಲ್ ಸಹ ಇರ್ತದೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ಇದು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋ ಇಷ್ಟ ಆಗಿ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.